1,00,000 ಮುಖ್ಯಮಂತ್ರಿ ಬಹುಮಹಡಿ ಒಂದು BHF ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒಂದು BHF ಫ್ಲಾಟ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್. ನಿನ್ನೆ ಒಂದು ವಿಡಿಯೋ ಹಾಕಿದೆ. ಈಗ ಏನು ಸರ್ಕಾರದ ಸಂಪುಟ ಸಭೆಯಲ್ಲಿ 1,00,000 ಮುಖ್ಯಮಂತ್ರಿ ಫಲಾನುಭವಿಗಳಿಗೆ ಒಂದು BHF ಫ್ಲಾಟ್ನವರಿಗೆ 5% ಬಡ್ಡಿ ಸಹಾಯಧನ ಕೊಡ್ತೀವಿ ಅಂತ ತಿಳಿಸಿತು. ಇದ್ರ ಬಗ್ಗೆ ಸ್ವಲ್ಪ ಸಾಕಷ್ಟು ಜನ ಮುಂಚೆನೇ ತಿಳಿಸಿದ್ರೆ ಇದ್ರ ಬಗ್ಗೆ ನೀವು ಕೇಳಬೇಡಿ ಕಮೆಂಟಲ್ಲಿ. ಸದ್ಯಕ್ಕೆ ಅದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ ಅಂತ. ಇಲ್ಲಿ ಕಮೆಂಟ್ಗಳು ಜಾಸ್ತಿ ಹಾಕೋದ್ರಿಂದ ನಿಮಗೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಈಗ 5% ಸರ್ಕಾರದಿಂದ ಬಡ್ಡಿ ಸಹಾಯಧನ ಅಂತ ಕೊಡ್ತಾ ಇದ್ದಾರಲ್ಲ, ಸದ್ಯಕ್ಕೆ ಈಗ ಅನುಮೋದನೆ ಸಿಕ್ಕಿದೆ, ಅವೆಲ್ಲ ಜಾರಿಗೆ ಆಗಬೇಕು. ಏನು ಸರ್ಕಾರದವರು ಜಾರಿಗೆ ತಂದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಂದಾಗ ಅದು ಖಂಡಿತವಾಗಿ ನಿಮಗೆ ಮೆಸೇಜು ತಿಳಿಸ್ತೀವಿ. ಇಲ್ಲ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನೀವು ಭೇಟಿ ಮಾಡೋದು ಅಲ್ಲಿ ಅವರೇ ಸಹ ತಿಳಿಸ್ತಾರೆ. ಸದ್ಯಕ್ಕೆ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ. ಈ ಎಕ್ಸಾಂಪಲು ಈ 1,00,000 ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ 1,00,000 ರೂಪಾಯಿ ಕಮ್ಮಿ ಮಾಡಿದ್ರಲ್ಲ, ಅವಾಗ ಅಲೌನ್ಸ್ ಮಾಡಿ 1 ಮಂತು ಆದಮೇಲೆ ಅದು ನಿಮ್ಗೆ ಗೊತ್ತಾಯಿತು. ಡಿಮ್ಯಾಂಡ್ ಲೆಟರ್ಗಳಲ್ಲಿ 1,00,000 ರೂಪಾಯಿ ನಿಮ್ಗೆ ಕಮ್ಮಿ ಆಗಿದೆ ಅಂತ ಲೆಟರ್ಗಳು ಬರುತ್ತೆ. ಅದೇ ಥರ ಇಲ್ಲೂ ಸಹ ನೀವು ಬ್ಯಾಂಕ್ ಲೋನ್ ಪ್ರೊಸೆಸ್ಸಲ್ಲಿ ಹೋದಾಗ ನಿಮಗೆ ಬಡ್ಡಿ ಸಹಾಯದ ಧನ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೆ ಈಗ ಜಾರಿಗೆ ಬಂದಿದೆ. ಆ ಡೇಟ್ ಯಾವಾಗ ಅನ್ನೋದು ಕನ್ಫರ್ಮಾಗಿ ಇನ್ನೂ ಗೊತ್ತಿಲ್ಲ. ಬಂದಾಗ ಖಂಡಿತವಾಗಿ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ನೀವು ಪದೇ ಇಲ್ಲಿ ಕಮೆಂಟ್ಗಳಲ್ಲಿ ನೀವು ಹಾಕ್ತಿದ್ದೀರ ಸರ್, ನಾವೆಲ್ಲೂ ಹೋಗಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕು ಅಂತ ಒಬ್ಬರು ಕೇಳ್ತಾರೆ. ಇನ್ನೊಬ್ಬರು ಸಹ ನಾವು ಯಾವ ಡೇಟಲ್ಲಿ ಇದು ಜಾರಿ ಆಗುತ್ತೆ ಅಂತ ಕೇಳ್ತೀವಿ. ಇನ್ನೊಬ್ಬರು ಸಹ ನಾವು ನಮಗೆ 1 ವರ್ಷದ ಮೇಲೆ ಆಗಿದೆ, ನಾವು ಲೋನ್ ಮಾಡಿಸ್ಕೊಂಡು ನಮಗೆ ಇದು ಅನ್ವಯ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಇದಕ್ಕೆಲ್ಲ ಉತ್ತರ ಸರ್ಕಾರದಿಂದ ಮಾಹಿತಿ ಬಂದಾಗ ಖಂಡಿತವಾಗಿ ನಾವು ತಿಳಿಸ್ತೀವಿ ಅಂತ ನಾನು ನಿನ್ನೆ ಸಹ ಹೇಳಿದೆ, ಇವತ್ತು ಸಹ ಹೇಳ್ತೀನಿ. ಖಂಡಿತವಾಗಿ ಜಾರಿಗೆ ಆಗಿದೆ ಒಟ್ಟಿನಲ್ಲಿ. ಇಲ್ಲಿ ನಿಮಗೆ ಒಂದು ವಿಷಯ ತಿಳಬೇಕು. ಇಲ್ಲಿ ನಿಮಗೆ ಅವರು ಸರ್ಕಾರದ ತಿಳಿಸಿದರು ಕೇವಲ 10,000 ರೂಪಾಯಿ 10 ವರ್ಷ EMI ಅವರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಅಂದರೆ ನೀವು 10 ವರ್ಷ EMI ಮಾತ್ರ ಈ ಬಡ್ಡಿ ಸಹಾಯಧನ ಸಿಗುತ್ತೆ. ಅದು ಯಾವ ರೀತಿ ಇನ್ನೂ ಒಂದು ಸರಿ ನಿಮಗೆ ತಿಳಿಸ್ತೀನಿ ನೋಡಿ. ನೀವು ಒಂದು EMIಯಲ್ಲಿ ಒಂದು 5 ಲಕ್ಷ 6 ಲಕ್ಷ ತಗೊಂಡಿರ್ತೀರ, ತಿಂಗಳಿಗೆ ಒಂದು 8,000 ಕಟ್ತಾ ಇರ್ತೀರ. 8,000ದಲ್ಲಿ 3,000 ರೂಪಾಯಿ ಮಾತ್ರ ನಿಮಗೆ 3%ಇಂದ 5%ವರೆಗೂ ಸಹಾಯಧನ ಕೊಡುತ್ತೆ. ಇನ್ನು 5,000 ರೂಪಾಯಿಗೆ ನಿಮಗೆ ಬ್ಯಾಂಕ್ನವ್ರು ಎಷ್ಟು ಬಡ್ಡಿ ಹಾಕ್ತಾರೋ, ಈಗ 10% 11% ನಿಮಗೆ ಅದು 5,000 ಬೀಳುತ್ತೆ. ಇನ್ನು 3,000 ಮಾತ್ರ ನಿಮಗೆ 3,000 ಮಾತ್ರ ಸರ್ಕಾರದಿಂದ ನಿಮಗೆ 5% ಅಥವಾ 3% ನಿಮಗೆ ಸಹಾಯಧನ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಇಷ್ಟೇ, 3,000 ಮಾತ್ರ ಸರ್ಕಾರದವರು ಸಹಾಯ. ನಿಮ್ದು ಎಷ್ಟೇ EMI ಇರಲಿ, 8,000 ಇರಲಿ, 10,000 ಎಷ್ಟೇ EMI ಇರಲಿ, ಸರ್ಕಾರದವ್ರು ಕೊಡೋದು ಕೇವಲ 3,000 ರೂಪಾಯಿಗೆ 5% ಸಹಾಯಧನ, ಬಡ್ಡಿ ಸಹಾಯಧನ ಮಾತ್ರ ಕೊಡ್ತಾರೆ. ತಿಂಗಳ ಮಾಸಿಕ ಸಹಾಯಧನ ಅಂತ ನಾನು ನಿಮಗೆ ತಿಳಿಸ್ತೀನಿ. ಇಷ್ಟೇ ವಿಷಯ. ನಿಮಗೆ ಇದು ಹೆಚ್ಚಿಗೆ ಮಾಹಿತಿ ಬಂದಾಗ ಖಂಡಿತ ಇದು ಯಾವ ಜಾರಿ ಬರುತ್ತೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಸಿಗ್ತದೆ. ಖಂಡಿತವಾಗಿ ನಿಮಗೆ ವಿಡಿಯೋ ಮಾಡಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಮತ್ತು ನೀವು EMI ಇದು 10 ವರ್ಷದ ಮಾತ್ರ ಅವರ ಸರ್ಕಾರದವರೇ ಇಲ್ಲಿ ತಿಳಿಸಿದ್ದಾರೆ. 10 ವರ್ಷಕ್ಕೆ ಮಾತ್ರ ಇದು ಅನ್ವಯಿಸುತ್ತೆ. ನೀವು 15 ವರ್ಷ ತಾಂಡಿರ್ತೀರ, 15 ವರ್ಷಕ್ಕೆ ಇದು ಅನ್ವಯಿಸಲ್ಲ ಅಂದರೆ 10 ವರ್ಷಕ್ಕೆ ಇದು ಅನ್ವಯಿಸುತ್ತನೋ ಅಷ್ಟೇ. ಇನ್ನು 5 ವರ್ಷಕ್ಕೆ ಫುಲ್ಲು ಅಮೌಂಟ್ ಆಗುತ್ತನೋ. ಬಟ್ ಇಲ್ಲಿ ಸರ್ಕಾರದ ತಿಳಿಸಿರೋದು ಇಷ್ಟೇ, 10 ವರ್ಷಕ್ಕೆ ಮಾತ್ರ ನಾವು EMI ಬಡ್ಡಿ ಸಹಾಯಧನ ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.